ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿಗಳು ಚಂದ್ರಶೇಖರನಾಥ ಸ್ವಾಮೀಜಿಗಳು ಮಾತಾಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ. ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿ ಸಿಎಂ ಸ್ಥಾನವನ್ನು ಬಿಟ್ಕೊಂಡು ಕೊಡಬೇಕು ಅನ್ನುವಂತ ಕಾರ್ಯಕ್ರಮ ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ಅವರಿದ್ದಂತ ಸಂದರ್ಭದಲ್ಲಿ ಸಿಎಂ ಸ್ಥಾನವನ್ನ ಬಿಟ್ಕೊಂಡು ಕೊಡಬೇಕು ಅಂತ ಮನವಿ ಬಿಟ್ಕೊಡ್ಬೇಕು. ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು. ಇದೇ ಪ್ರಶ್ನೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು. ಅವ್ರು ಕೇಳಿದ್ದಾರೆ ಬಿಟ್ಕೊಡ್ತೀರಾ ಅಂತ ಅವ್ರಿಗೆ ನೀವು ಕೇಳಬೇಕು. ನನಗೆ ಕೇಳಿದ್ರೆ ನೀವು ಸಚಿವ ಸಂಪುಟದಲ್ಲಿ ಇದೀರಲ್ಲ ಸರ್, ಯಾರು ಬಿಟ್ಕೊಡಕ್ ಹೋಗ್ತಾರೆ ನಡೀಲಿ. ಅವ್ರು ಕೇಳಿದ ಕ್ಷಣಕ್ಕೆ ಬಿಡಕ್ಕಾಗ್ತಿದ್ದ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗುವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ. ಈಗ ಯಾರ್ಯಾರ ತಲೆನಲ್ಲಿ ಏನೇನಿದೆಯೋ ಗೊತ್ತಿಲ್ಲ. ನಮ್ಮ ತಲೆಯಲ್ಲಿ ಏನಿತ್ತು ಅದನ್ನು ಹೇಳಿದೀವಿ. ಅದರಿಂದ ಅವರು ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ. ಸದುದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದು ನನಗೆ ಗೊತ್ತಿಲ್ಲ. ಅವರು ಸ್ವಾಮಿಗಳು ಹೇಳಿದ್ದಾರೆ. ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ. ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ನಾನು ಯಾಕೆ ವ್ಯಾಖ್ಯಾನ ಮಾಡಕ್ ಹೋಗ್ಲಿ? ಅಲ್ಲ ಸರ್, ನೀವು ಮೊದಲಿಂದಲೂ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿ ಇರ್ತಾರೆ ಅಂತ ಪ್ರತಿಪಾದನೆ ಮಾಡ್ತಾ ಇದ್ರಿ. ಇಂಥ ಸಂದರ್ಭದಲ್ಲಿ ಸ್ವಾಮೀಜಿ ಒಬ್ಬರು ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೇಳಿದ್ದಾರೆ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲಪ್ಪ. ಸರ್, ಬಹಿರಂಗ ವೇದಿಕೆಯಲ್ಲಿ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ಸಿಎಂ ಇದ್ದಂತ ಸಂದರ್ಭದಲ್ಲಿ ಸಿಎಂ ಸ್ಥಾನ ಬಿಟ್ಕೊಂಡು ಕೊಡಿ ಆಯ್ತು, ಬಿಟ್ಕೊಂಡು ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಅವ್ರು ಹೇಳಿರ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದನ್ನ ನಾನು ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ. ಯಾರೋ ಒಂದು ಉದಾಹರಣೆ ದೇಶದಲ್ಲಿ ಎಲ್ಲನ ಇದೆಯಾ? ಅಧಿಕಾರ ಬಿಟ್ಟು ಇನ್ನೊಬ್ಬರು ಬಾರಪ್ಪ ಕೂತ್ಕೊಂತ ಹೇಳಿದಂಥದ್ದು ಯಾವ್ದಾನ ಒಂದೇ ಒಂದು ದೇಶದಲ್ಲಿ ಒಂದು ಉದಾಹರಣೆ ಇದ್ರೆ ಹೇಳಿ. ನೋಡಿ ಅಂತ ದೊಡ್ಡ ಇದು ನೋಡಿ. ಅದರಲ್ಲಿ ನೋಡಿದ್ರೆ ಸೋನಿಯಾ ಗಾಂಧಿ ಒಬ್ಬರೇನೆ ನಾನು ಪ್ರಧಾನಮಂತ್ರಿ ಬೇಡ ಅಂತೇಳಿ ಮನಮೋಹನ್ ಸಿಂಗ್ ಮಾಡಿದ್ದಂತ. ಅದರಿಂದ ಬೇರೆ ಯಾರು ಬಿಟ್ಕೊಟ್ರು. ಸಿಎಂ ಸ್ಥಾನದ್ದು ನೀವು ಕೂಡ ಹೇಳ್ತಾ ಇದ್ದೀರಾ. ಆ ಸಂದರ್ಭದಲ್ಲಿ ಸಿಎಂ ಸ್ಥಾನದ್ದು ಅನ್ನುವಂಥದ್ದು ಎಲ್ಲೊಂದ್ ಕಡೆ ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡಕ್ಕೆ. ಡಿಸಿಎಂ ಸ್ಥಾನಗಳು ಖಾಲಿ ಇವೆ, ಅದನ್ನ ಭರ್ತಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ. ಈಗ ನಿಮ್ಮ ಸಮಸ್ಯೆಗಳನ್ನ ಡಿ.ಕೆ.ಶಿ ಅವರು ಮಾತಾಡಿದ್ರು. ಅವ್ರ ಸಮಸ್ಯೆಗಳನ್ನ ಹೈಕಮಾಂಡ್ ಮುಂದೆ ಹೋಗ್ಬೇಕು. ಈಗ ಹೇಳ್ತೀನಿ, ಹೈಕಮಾಂಡ್ಗೂ ಹೇಳ್ತೀನಿ, ಎಲ್ಲಾ ಕಡೆನೂ ಹೇಳ್ತೀನಿ. ತಪ್ಪೇನು ಹೇಳಿದ್ರೆ ನನಗೇನು ಡಿ.ಕೆ. ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ. ನಮಗೆ ಸ್ವಂತ ಬುದ್ಧಿ ಇದೆ. ನಾನು ಲಾ ಗ್ರಾಜುಯೇಟ್ ಇದ್ದೀನಿ. ನನಗೇನು ಬುದ್ಧಿ ಬರ್ತಿತ್ತು ಆ ಬುದ್ಧಿ ಅಂತ ನಾನು ಕೆಲಸ ಮಾಡ್ತೀನಿ, ಮಾತು ಹೇಳ್ತೀನಿ. ಆಯ್ತು, ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಂಡ್ಲಿ ಬಿಡಿ. ನನಗೇನು, ನನಗೀಗ ನಾನೇ ನಿಮ್ಮನ್ನು ಹುಡ್ಕೊಂಬಂದಿಲ್ಲ, ನೀವೇ ಬಂದಿದ್ದೀರಿ. ನೀವು ಬಂದಾಗ ನನ್ನ ಮನಸ್ಸಲ್ಲಿ ಏನು ಭಾವನೆ ಇದೆ ಹೇಳಿದ್ದೀನಿ. ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ಅವ್ರು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೊಂಡ್ಲಿ. ನಂದೇನು ಅಡ್ಡಿ ಇಲ್ಲ. ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಕೂಡ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ನಾನು ಕೇಳಿದ್ದೋ ನಾನು ನಂದೆಲ್ಲ ಹೇಳಿದ್ದೋ. ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಅವರ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ ಕೆ.ಸಿ. ವೇಣುಗೋಪಾಲ್ ಹೇಳಿದ್ದು. ಏನ್ ಹೇಳಿದ್ರು? ಮೊದಲನೇದು, ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಡಿ.ಕೆ. ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿಸಿಎಂ. ಅಂಡ್ ದೆನ್ ಥರ್ಡ್ ಪಾಯಿಂಟ್ ಏನ್ ಹೇಳಿದ್ರು? ನೆಕ್ಸ್ಟ್ ಪಾರ್ಲಿಮೆಂಟ್ ಅಪ್ ಟು ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಯು ವಿಲ್ ಬಿ ಕಂಟಿನ್ಯೂ ಆಸ್ ದಿ ಪ್ರೆಸಿಡೆಂಟ್ ಅಂತ ಹೇಳಿದ್ರು. 3 ಅಷ್ಟೇ ಅವ್ರು ಹೇಳಿದ್ದನ್ನು ಅವ್ರಿಗೆ ನೆನಪಿಸಿದ್ದೀನಿ, ನಂದೇನಲ್ಲ ಅದು. ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ? ಆದಷ್ಟು ಬೇಗ ಅದನ್ನು ಮಾಡಕ್ಕೆ ಹೇಳಿ ಅಂತ ಹೇಳ್ತಿದ್ದಾರೆ ಸರ್. ಯಾರು ಮಾಡ್ಲಿ, ಮಾಡಬೇಕು. ಯಾರೇ ಹೇಳಿದ್ರು ಏನಂತ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಾಡ್ಬಿಡ್ಲಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಈಗ ಮತ್ತೆ ಸುಮ್ಮನೆ ಹೇಳ್ಕೊಂಡು ಓಡಾಡ್ಕೊಂಡು ಅಂತ. ನೋಡಿ, ನಾನೇನ್ ಹೇಳ್ಬೇಕು ಅದು ಹೇಳಿದ್ದೀನಿ. ಕೇಳೋದು ಬಿಡೋದು ಹೈಕಮಾಂಡ್ ಅವರು ಸೇರಿದ್ದು, ಹೈಕಮಾಂಡ್ ಅವ್ರು ಮಾಡೋರು ತಾನೆ. ಲೋಕಸಭೆ ಚುನಾವಣೆ ಆಗ್ತಿದಂಗೆ ನಿನ್ನೆ ಕಾಂಗ್ರೆಸ್ ಶಾಸಕ ಚನ್ನಗಿರಿ ಶಾಸಕರು ಹೇಳ್ತಾರೆ ಸಿಎಂ ಸ್ಥಾನ ಬಿಟ್ಕೊಡಿ, ಸ್ವಾಮೀಜಿ ಹೇಳಿದ್ದಾರೆ. ಯಾಕೆ ಸರ್ ಈ ಚರ್ಚೆ ಇದಕ್ಕಿದ್ದಂಗೆ ಮುನ್ನಡೆಗೆ ಬರ್ತಾ ಇದೆ? ಈಗ ಮುನ್ನಡೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಎಲ್ಲಾರ ಮುಂದೆ ಮೈಕ್ ಇಟ್ಕೊಂಡು ಹೋಗ್ತೀರಾ, ಅವ್ರವ್ರು ಹೇಳ್ತಾರೆ ಅಷ್ಟೇ. ನೀವು ಎಡ್ಕೊಂಡು ಹೋಗ್ತೀರ, ಶಬ್ದವೇ ಬರಲ್ಲ ಅದು. ನಾವು ಹಿಡಿತೀವಿ ಸರ್, ಮಾತಾಡೋದು ನಾವು ಇರೋದು ಹೇಳಿದ್ದೀನಿ. ನಮ್ದೇನು ನನ್ನ ಅಭಿಪ್ರಾಯ ಇನ್ನೊಬ್ರ ಅಭಿಪ್ರಾಯ ಇಲ್ಲ. ಆದ್ರೆ ಇನ್ನೊಂದು ನಿಮಗೆ ಸ್ಪಷ್ಟ ಮಾಡ್ತಕ್ಕಂಥದ್ದು, ಕಾಂಗ್ರೆಸ್ ಪಾರ್ಟಿನಲ್ಲಿ ಹೈಕಮಾಂಡ್ ಇದೆ. ನಾನು ಹೇಳಿ ಇನ್ನೊಬ್ರು ಹೇಳಿ ಏನಾರ ಹೇಳಿ, ಅಂತಿಮವಾಗಿ ಅವರು ನಿರ್ಣಯ ತೆಗೆದುಕೊಳ್ತಾರೆ. ಅವ್ರ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೀವಿ. ನಡೀಲಿ, ಸಾಕು. ನಡೀಲಿ, 3 ಗಂಟೆ ಆಯ್ತು.